ಜಿನಿ MLA ಅಂತ ನಾನು ನೋಡಿದೆ ಇರಿದಾಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗಿತ್ತು. ಮಾಜಿ ಶಾಸಕರು ಅದಕ್ಕೆ ಪ್ರೆಸ್ ಮೀಟ್ ಮಾಡಿದ್ರು ಕರೆಸಿ. ಅವ್ರು ಅದೇ ಹೇಳ್ತಾರೆ, ಗಜಿನಿ ಅಂದರೆ ಅಮೀರ್ ಖಾನ್ ಪಿಕ್ಚರ್ ಇತ್ತಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು ಮಾಧ್ಯಮದಾಗ. ನಾನು MLA ಅವ್ರ ಬಗ್ಗೆ ಎಂದೂ ಅಂಥದ್ದು ಮಾತಾಡಿಲ್ಲ. ಈ ಗಜಿನಿ ಅಂದರೆ ಅದು ನೆನಪಾರುತ್ತೆ ಗಜಿನಿಗೆ ಅಂತ ನಮ್ಮ ex-MLA ಅವ್ರು ಹೇಳ್ತಾರೆ. ಈಗ ಮೊನ್ನೆ ಆಗೋ ಘಟನೆಗಳಿಗೆ ಅವ್ರನ್ನೂ CBIಗೆ ಲೆಟ್ರ್ ಬರಿಬೇಕು, ಯಾಕೆ ಇವರು ಮರಿಲತ್ತಾರ ಅಂತ ನನಗೂ ಒಂದು ಪ್ರಶ್ನೆ. ಯಾಕಂದರೆ ಈಗ ಮಾಜಿ ಶಾಸಕರು ತಾಕತ್ತಿದ್ರೆ ಅಂದಾಗ ತಾಕತ್ತಿದೆ ಅಂತ ಶಾಸಕರು ಹೋಗಿ ಹೇಳಿದ್ರು. ಈಗ ನಿಮ್ಮ ತಾಕತ್ತಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ ಮಾಜಿ ಶಾಸಕರಿಗೆ, ಅವ್ರು ತಾಕತ್ತಿದ್ರೆ ಬರೀರಿ CBIಗೆ ಅಂದರು. ಈಗ ನಿಮ್ಮ ತಾಕತ್ತು ಪ್ರೂವ್ ಮಾಡಿ ಬರೆದು ಬಿಡ್ರಲ್ಲ. ಇವತ್ತು ಯಾವುದೋ ಒಂದು ಲಿಂಕ್ ಬಂದಿತ್ತು, ಅದು ಓಪನ್ ಆಗ್ತಾ ಇಲ್ಲ. ಅದು ಲಿಂಕ್ನಲ್ಲಿ ಮತ್ತು ಶಾಸಕರು ಫೋಟೋ ಹಾಕಿ ಏನೇನೋ ಬರೆದಿದ್ದಾರೆ. ಅದು ತಾಕತ್ತಿದ್ರೆ ಬರೆದೇ ಬಿಡ್ರಿ. ಅಲ್ಲ, ಈಗಾಗಲೇ ಏನು ವಿಶ್ವನಾಥ್ ಕಣ್ಣಿಯವರು ಅರೆಸ್ಟ್ ಆಗಿ ಕೇವಲ 2 ದಿನದಲ್ಲಿ ಹೊರಗಡೆ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅಂದರೆ ಈ ಒಂದು ಕೇಸ್ನಲ್ಲಿ ಕೇವಲ 2 ದಿನದಲ್ಲಿ ಬೇಲ್ ಆಗುತ್ತಾ ಅಂತ. ಅದು MLA ಅವ್ರಿಗೆ ಕೇಳ್ರಿ, ಲಿಂಗರಾಜ್ ಕಣ್ಣಿಗೆ ಹೆಂಗೆ ಬೇಲ್ ಆಗಿದೆ ಅಂತ. ನಮ್ಗೆ ಕೇಳಿದ್ರೆ ಹೆಂಗೆ ಹೇಳಬೇಕು? ಇಲ್ಲ, ಅಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಅಲ್ಲಿ ಮಾಡಬಹುದಲ್ಲ, ಅಲ್ಲಿ ಅಲ್ಲಿನ ಸರ್ಕಾರ ಕೊಡಬೇಕಲ್ಲ CBI ತನಿಖೆಗೆ ಅವರು ಆದೇಶ ಅವಕಾಶ ಆ ರಾಜ್ಯದ. ನೋಡಿ, ಈಗ ಅಲ್ಲಿನ ಸರ್ಕಾರ ಇದ್ದಿದ್ದು BJPದವ್ರದ್ದು, ಇಲ್ಲಿ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ದವ್ರದ್ದು. ನಾವು ವಿರೋಧ ಪಕ್ಷದವರು. ನಾನೇನು ಮಾಡೋಕ್ಕೆ ಬರುತ್ತೆ ಹೇಳಿ? ಇಲ್ಲ, ನಿಮ್ಗೆ ಬಿಜೆಪಿ ಮತ್ತು JDS ಇರೋದಲ್ಲ ಸರ್, ಅಲೆನ್ಸ್ ಇದೆ ಇಲ್ಲ, ಗುಲ್ಬರ್ಗದಾಗ BJP JDS ಮೈತ್ರಿ ಇಲ್ಲ. ಅದು ಅಲೆನ್ಸ್ ಇಲ್ಲ. ಯಾಕಂದರೆ BJP ಅಧ್ಯಕ್ಷರು, ನಗರ ಅಧ್ಯಕ್ಷರು ಎಲ್ಲರೂ ಹೇಳ್ಕೊಂಡಿದ್ದು. ಕಲಬುರಗಿದಾಗ ನಾವು BJP JDS ಅಲೆನ್ಸ್ ಇಲ್ಲ ಅಂತ ಅವ್ರು ಹೇಳ್ಕೊಂಡ್ರು. ಯಾವಾಗ ಅವ್ರಿಗೆ ಅಲೆನ್ಸ್ ಬೇಕಾಗಿಲ್ಲ ಅಂದರೆ ನಮ್ಗೆ ಯಾಕೆ ಬೇಕ್ರಿ? ನಮಗೂ ಬೇಕಾಗಿಲ್ಲ. ರಾಜ್ಯ ನಾಯಕರ ಗಮನಕ್ಕೆ ನಾವು ತಂದಿದ್ದು, ಆಲ್ರೆಡಿ ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದು. ಹಿಂದೆ MP ಎಲೆಕ್ಷನ್ದಾಗ ಇವರು ಯಾವ ಥರ ನಡ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರ ಜೊತೆ, ಜಿಲ್ಲಾ ಅಧ್ಯಕ್ಷರ ಜೊತೆ, ಅವು ಯಾವ ಥರ ಇವರು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಸೋಲು ಹೆಂಗಾಗಿದೆ ಇಲ್ಲಿ ಇದ್ದಂಥ MP ಅವ್ರದ್ದು, ಇವೆಲ್ಲ ಮಾಧ್ಯಮದಾಗ ಆಲ್ರೆಡಿ ಬಂದಿದ್ದಿದೆ. ಈಗ ಮೈತ್ರಿ ಇದೆ ಅಂದರೆ ಅದು ನಮ್ಮ ರಾಜ್ಯ ಮಟ್ಟದಾಗ ನ್ಯಾಷನಲ್ ಲೆವೆಲ್ದಾಗ ಮೈತ್ರಿ ಇದೆ. ಅದು ಗುಲ್ಬರ್ಗಾದಾಗ ಅವ್ರು ಮೈತ್ರಿ ಪಾಲನೆ ಮಾಡ್ತಾ ಇಲ್ಲ, ಮಾಡಲ್ಲ ಅಂತಂದಮೇಲೆ ನಮಗೂ ಬೇಕಾಗಿಲ್ಲ. ನಾವು ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದು ಆಲ್ರೆಡಿ. BJP ಜಿಲ್ಲಾ ಅಧ್ಯಕ್ಷದಿಂದ ಇದ್ದಂಥ ಮಾಜಿ ಅಧ್ಯಕ್ಷರು ಹೇಳಿದ್ರಲ್ರಿ, ಶಿವರಾಜ್ ಪಾಟೀಲ್ ಅವರು, ಅವ್ರು ಹೇಳಿ ಮಾತುಗಳು ಮರ್ತೋಗಿರ್ಬೋದು. ಈಗ ಮಾತಾಡಿದ್ರೆ ಭಾಳಷ್ಟಿದೆ. ನಮ್ಮ ವರಿಷ್ಠರ ಬಗ್ಗೆನೂ ಅವ್ರು ಮಾತಾಡಿದ್ರು. ಅದಕ್ಕೆ ಅವ್ರು ಹಂಗೆ ಆ ಥರ ಮಾತಾಡೋದಿದ್ರೆ ಫೇಸ್ ಟು ಫೇಸ್ ಬರ್ರಿ, ನಮ್ಮ ಜೊತೆ ನಾವು ತಯಾರಿದ್ದೋ ಮಾತಾಡೋಕ್ಕೆ. ಅದಕ್ಕೆ ಈಗ ಅದು ಅಲ್ಲಿ ಅವ್ರ ಸರ್ಕಾರ, ಇಲ್ಲಿ ಇವ್ರ ಸರ್ಕಾರ. ಮತ್ತೆ ಹೋಗಿ MLA ಅವ್ರಿಗೆ, ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಹಿಡೀರಿ, ಯಾಕ್ರಿ ಹಿಂಗೆ ಅಪ್ಪುಗೌಡರು ಹೇಳತ್ತಾರೆ ಗಜಿನಿ ಅಂತ ಅವ್ರದ್ದೇನು ರಿಯಾಕ್ಷನ್ ಇರ್ತಾರೆ ನೋಡ್ರಿ. ಈಗ ಅವ್ರು ಭೀ ಶಾಸಕರು ಇದ್ದರು, ಇವ್ರು ಈಗ ಶಾಸಕರು ಆಗಿದ್ದಾರ, ಅವ್ರು ಸೋತಿದ್ದಾರ, ನಾನು ಸೋತಿದ್ದೀನಿ ಆ ಭಾಗದಾಗ. ಕುರ್ಚಿ ಪರ್ಮನೆಂಟ್ ಇಲ್ಲ, ಯಾರಿಗೆ ಭೀ ಒಂದಿನ ಗೆಲ್ಲು ಸೋಲು ಅದು ಇರುತ್ತೆ. ಈಗ ಅವರು ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಬರಿಬೇಕು CBIಗೆ.